ನಮಸ್ಕಾರ ವೀಕ್ಷಕರೇ, ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಸೊ ಇವತ್ತು ನಿಮ್ಗೊಂದು ಉಪಯೋಗವಾಗುವಂತ ಮಾಹಿತಿ ಹಂಚ್ಕೊಳ್ತಾ ಇದ್ದೀನಿ. ಏನಪ್ಪಾ ಅಂತ ಅಂದ್ರೆ, ನೀವು 4G ಸಿಮ್ ಏನಾದ್ರು ಯೂಸ್ ಮಾಡ್ತಾ ಇದ್ರೆ ಮತ್ತೆ ನೀವು ನಿಮ್ 4G ಸಿಮ್ ನ 5G ಸಿಮ್ ಕನ್ವರ್ಟ್ ಮಾಡ್ಕೊಬೇಕು, ಅಥವಾ ಈಗ ಸಿಗ್ತಾ ಇರುವಂತ 5G ಅನ್ಲಿಮಿಟೆಡ್ ಡೇಟಾನ ನೀವು ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂತ ಯೋಚನೆ ಮಾಡ್ತಿದ್ರೆ ಈ ವಿಡಿಯೋ ನಿಮ್ಗಾಗಿ. ವಿಡಿಯೋನ ಕೊನೆವರೆಗೂ ನೋಡಿ. ಇಷ್ಟ ಆದಲ್ಲಿ ಲೈಕ್ ಮಾಡಿ, ನಿಮ್ ಫ್ರೆಂಡ್ಸ್ ಸಹ ಶೇರ್ ಮಾಡಿ, ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ. ಸೊ ಈ 4G ಯುಗ ಅನ್ನೋದು ಯಾವಾಗ ಸ್ಟಾರ್ಟ್ ಆಯ್ತು ಅಂದ್ರೆ 2016ರಲ್ಲಿ. ಸೊ 2016ಕ್ಕೂ ಮುಂಚೆ ನಮ್ಗೇನಿತ್ತು, 3G ಯುಗ ಆಗಿತ್ತು. 2016ರಲ್ಲಿ 4G ಬಂದ್ವಿ, 4G ಬದಲಾದ್ವಿ, ಅಪ್ ಟು ಡೇಟ್ ಆದ್ವಿ. ಅದೇ ರೀತಿಯಲ್ಲೇ ಈಗ 5G ಯುಗ ನಡೀತಾ ಇರುವಂತದ್ದು. ಮೆಜಾರಿಟಿ ಆಫ್ ದ ಜನ ಏನಾಗಿದ್ದಾರೆ, 5G ಆಲ್ರೆಡಿ ಅಪ್ಗ್ರೇಡ್ ಆಗಿದ್ದಾರೆ, 5G ನ ಬೆನಿಫಿಟ್ ತಗೊಳ್ತಾ ಇದ್ದಾರೆ. ಆದ್ರೆ ಇನ್ನು ಕೆಲವರು ಕೂಡ 4G ಯುಗದಲ್ಲೇ ಇದ್ದಾರೆ. ಈಗ ಬರ್ತಾ ಇರುವಂತ ಫ್ಲಿಪ್ಕಾರ್ಟ್, ಅಮೆಝಾನ್ ಸೇಲ್ಗಳಿಂದ 5G ಫೋನ್ಗಳು ತಗೊಳ್ಳೋ ಯೋಚನೆ ಕೂಡ ಮಾಡ್ತಾ ಇದ್ದಾರೆ. ಈ ಫ್ರೀ ಇಂಟರ್ನೆಟ್ ಅವಕಾಶ ನೀವು ಉಪಯೋಗಿಸ್ಕೊಬೇಕು ಅಂತಂದ್ರೆ ನಿಮ್ ಸಿಮ್ 5G ಆಗಿರ್ಬೇಕಾಗಿರುತ್ತೆ. ಸೊ ನೀವ್ ಇವಾಗ ಯಾವ ರೀತಿ 4G ಇಂದ 5G ಕನ್ವರ್ಟ್ ಆಗ್ಬೋದು ಅಂದ್ರೆ, ನಿಮ್ ಮನೆ ಹತ್ರ ಅಥವಾ ನಿಮ್ ಲೊಕ್ಯಾಲಿಟಿಯಲ್ಲಿ ನೀವು ವೊಡಾಫೋನ್ ಯೂಸರ್ ಆಗ್ಲಿ, ಜಿಯೋ ಯೂಸರ್ ಆಗ್ಲಿ, ಅಥವಾ ಏರ್ಟೆಲ್ ಯೂಸರ್ ಆಗ್ಲಿ, ನಿಮ್ ಮನೆ ಸುತ್ತಮುತ್ತ ಅಥವಾ ನಿಮ್ ಏರಿಯಾದಲ್ಲಿ ಆಯಾ ಸಿಮ್ಗಳ ಸ್ಟೋರ್ಗಳಿರುತ್ತೆ. ಆ ಸ್ಟೋರ್ಗೆ ನೀವು ಭೇಟಿ ಮಾಡಬೇಕು. ಸೊ ನೀವು ಆ ಸ್ಟೋರ್ಗೆ ಭೇಟಿ ಮಾಡಿ ಅವ್ರಿಗೆ ಹೇಳ್ಬೇಕು, ಹಿಂಗೆ ನನ್ನ 4G ಸಿಮ್ ಇಂದ 5G ಸಿಮ್ ಆಗಿ ಅಪ್ಡೇಟ್ ಮಾಡಬೇಕು ಅಂತ. ನಿಮ್ಮ ಹತ್ರ ಇರೋ ಸೇಮ್ ನಂಬರ್ಗೆ ಒಂದು ಹೊಸ ಸಿಮ್ ಕೊಡ್ತಾರೆ. ಈ ಪ್ರೋಸೆಸ್ ನ ಡೂಪ್ಲಿಕೇಟ್ ಸಿಮ್ ಪ್ರೋಸೆಸ್ ಅಂತ ಕರೀತಾರೆ. ಸೊ ಈ ಡೂಪ್ಲಿಕೇಟ್ ಸಿಮ್ ಪ್ರೋಸೆಸ್ ಅಲ್ಲಿ ಏನಾಗುತ್ತೆ, ಹೊಸ ಸಿಮ್ಗೆ ಈ 5G ನೆಟ್ವರ್ಕ್ ಕೆಪಾಸಿಟಿ ಇರುವಂತದ್ದು. ಸೊ ಅವ್ರು ನಿಮಗೆ ಚಾರ್ಜ್ ಮಾಡ್ತಾರೆ. ಸೊ ನಿಮಗೆ ಹೊಸ ಸಿಮ್ ಕೊಡ್ತಾರೆ ಸೇಮ್ ನಂಬರ್ ಅಲ್ಲೇ. ನೀವು 1-2 ಅವರ್ಸ್ ವೇಟ್ ಮಾಡ್ಬೇಕಾಗತ್ತೆ ಸಿಮ್ ಆಕ್ಟಿವೇಶನ್ ಆಗೋದಕ್ಕೆ. ಆಕ್ಟಿವೇಟ್ ಆದ್ಮೇಲೆ ನೀವು ಆರಾಮಾಗಿ 5G ಅನ್ಲಿಮಿಟೆಡ್ ಪ್ಲಾನ್ಸ್ ರೀಚಾರ್ಜ್ ಮಾಡಿಸ್ಕೊಂಡು ಅನ್ಲಿಮಿಟೆಡ್ ಫ್ರೀ ಡೇಟಾನ ಯೂಸ್ ಮಾಡಬಹುದು. ಸೊ ನಿಮ್ಗೆ ಯಾವುದೇ ಸಿಮ್ ಆಗ್ಲಿ, ಜಿಯೋ ಆಗ್ಲಿ, ಏರ್ಟೆಲ್ ಆಗ್ಲಿ, ವೊಡಾಫೋನ್ ಆಗ್ಲಿ, ಅನ್ಲಿಮಿಟೆಡ್ 5G ಡೇಟಾ ಬೆಸ್ಟ್ ರೀಚಾರ್ಜ್ ಪ್ಲಾನ್ಸ್ ಗಳು ಸಂಪೂರ್ಣ ನಮ್ಮ ಚಾನೆಲ್ ಅಲ್ಲಿ ಇರುವಂತದ್ದು. ತಪ್ಪದೇ ವಿಸಿಟ್ ಮಾಡಿ. ನೀವು ಡೂಪ್ಲಿಕೇಟ್ ಸಿಮ್ ತಗೊಂಡಾದ್ಮೇಲೆ 2 ವಿಷಯನ ಮರೆಯಕ್ ಹೋಗಬಾರ್ದು. ಏನು ಅಂತಂದ್ರೆ, ನಿಮ್ ಮನೆ ಹತ್ರ ಅಥವಾ ನಿಮ್ ಲೊಕ್ಯಾಲಿಟಿಯಲ್ಲಿ 5G ಸಿಗುತ್ತಾ ಅನ್ನೋ ನೀವು ಕನ್ಫರ್ಮ್ ಮಾಡ್ಕೊಬೇಕಾಗಿರುವಂತದ್ದು. ಮತ್ತೆ ನೀವು ಬಳಸುವಂತ ಫೋನ್ 5G ಎನೇಬಲ್ ಆಗಿರ್ಬೇಕು, ಅಂದ್ರೆ 5G ನೆಟ್ವರ್ಕ್ ಕೆಪಾಸಿಟಿ ಹೊಂದಿರಬೇಕು. ಆಗ ಮಾತ್ರನೇ ನೀವು ಅನ್ಲಿಮಿಟೆಡ್ ಫ್ರೀ ಡೇಟಾನು ಯೂಸ್ ಮಾಡಕ್ ಆಗೋದು. ಇಲ್ಲ ಅಂತ ಅಂದ್ರೆ ನಿಮ್ 5G ಸಿಮ್ ಹಾಕಿದ್ರು ಕೂಡ ಅದು 4G ಆಗಿ ಕನ್ವರ್ಟ್ ಆಗಿ 4G ಡೇಟಾ ಯೂಸ್ ಮಾಡ್ಬೇಕಾಗತ್ತೆ. ಸೊ ನಿಮ್ ಡಿವೈಸ್ 4G ಫೋನ್ ಆಗಿತ್ತು ಅಂದ್ರೆ ನೀವು 4G ಡೇಟಾನೇ ಯೂಸ್ ಮಾಡ್ಬೇಕಾಗುತ್ತೆ. ಬಟ್ ನೀವು ರೀಸೆಂಟ್ ಫೋನ್ಸ್ ಅಥವಾ 5G ಎನೇಬಲ್ಡ್ ಫೋನ್ಸ್ ತಗೊಂಡಿದ್ರೆ ಆಗ ನೀವು ಅನ್ಲಿಮಿಟೆಡ್ ಫ್ರೀ ಡೇಟಾನ ಯೂಸ್ ಮಾಡಬಹುದು. ಇದನ್ನ ಮರೆಯಕ್ ಹೋಗಬೇಡಿ ವೀಕ್ಷಕರೇ. ಸೊ ನೀವು ಆಯಾ ಸ್ಟೋರ್ಗಳಿಗೆ ವಿಸಿಟ್ ಮಾಡಿ. 4G ಇಂದ 5G ಪ್ರೋಸೆಸ್ ಕನ್ವರ್ಟ್ ಆದಾಗ ನಿಮ್ ಡೇಟಾ ಅಥವಾ ನಿಮ್ ನಂಬರ್ಗೆ ಯಾವುದೇ ರೀತಿ ತೊಂದರೆ ಆಗಲ್ಲ. ಸೊ ಸೇಫ್ ಆಗಿರಿ. ಯಾವ್ದಾದ್ರು ಆಪ್ ಮೂಲಕ 4G to 5G ಕನ್ವರ್ಟ್ ಮಾಡ್ಕೊಬಹುದು ಅಂತ ಎಲ್ಲ ಹೇಳ್ತಾರೆ. ನೀವು ಆ ರೀತಿ ಎಲ್ಲ ಹೋಗ್ಬೇಡಿ, ಯಾಕಂತಂದ್ರೆ ನಿಮ್ ಡೇಟಾ ರಿಸ್ಕ್ ಆಗುವಂತದ್ದು. ಇದಾಗಿತ್ತು ಈ ವಿಡಿಯೋದಲ್ಲಿ ಮಾಹಿತಿ. ಈ ವಿಡಿಯೋ ಇಷ್ಟ ಆದಲ್ಲಿ ಮತ್ತೆ ಇನ್ಫಾರ್ಮೇಟಿವ್ ಆದಲ್ಲಿ ಲೈಕ್ ಮಾಡಿ, ನಿಮ್ ಫ್ರೆಂಡ್ಸ್ ಸಹ ಶೇರ್ ಮಾಡಿ. ಇನ್ನು ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಧನ್ಯವಾದಗಳು.